ದೈವಗಳಿಗೆ ಅಪಮಾನ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ನ ನಟ ರಣಬೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಲಿವುಡ್ನ ನಟ ರಣಬೀರ್ ಸಿಂಗ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವುದು. ರಣಬೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಪ್ರಶಾಂತ್. 1ನೇ ಎಸಿಜೆಎಂ ಕೋರ್ಟ್ ಸೂಚನೆ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 196 ಧಾರ್ಮಿಕ ಭಾವನೆಗೆ ಧಕ್ಕೆ, ಬಿಎನ್ಎಸ್ 299 ಧಾರ್ಮಿಕ ಭಾವನೆ ಕೆರಳಿಸುವ ಕೃತ್ಯ, ಬಿಎನ್ಎಸ್ 302 ಧಾರ್ಮಿಕ ಭಾವನೆ ನೋಯಿಸುವುದು, ಬಿಎನ್ಎಸ್ 196, 299, 302 ಸೆಕ್ಷನ್ ಅಡಿ ಈಗ ಪ್ರಕರಣ ದಾಖಲಾಗಿದೆ. ಗೋವಾ ಕಾರ್ಯಕ್ರಮದಲ್ಲಿ ದೈವಗಳ ಕುರಿತು ಅವಹೇಳನ ಮಾಡಿತು. ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಹೇಳನವನ್ನ ಮಾಡಲಾಗಿತ್ತು. ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ನಟ ರಣಬೀರ್ ಸಿಂಗ್ ಈ ರೀತಿಯಾಗಿ ದೈವಗಳ ಕುರಿತು ಅಪಹಾಸ್ಯವನ್ನ ಮಾಡಿದ್ರು. ರಿಷಬ್ ಶೆಟ್ಟಿ ಎದುರು ದೈವಕ್ಕೆ ರಣಬೀರ್ ಅಪಮಾನ ಮಾಡಿದ್ರು. ಈ ಕುರಿತು ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಇತ್ತೀಚೆಗೆ ಒಂದು ಫಿಲ್ಮ್ ಫೆಸ್ಟಿವಲ್ ನಡೆದಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ರಣಬೀರ್ ಸಿಂಗ್ ದೈವದ ಕುರಿತು ಅಪಹಾಸ್ಯವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಎಸ್, ಈ ಹಿಂದೆ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇದರ ಬಗ್ಗೆ ಎಫ್ಐಆರ್ ಮಾಡಿ ಅಂತ ಹೇಳಿ. ಆದರೆ ಎಫ್ಐಆರ್ ಆಗಿರಲಿಲ್ಲ. ಇಂದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 0 ಎಫ್ಐಆರ್ ಮಾಡುವಂತಹ ಮುಖಾಂತರ ಇಲ್ಲಿ ಮೊದಲಿಗೆ ದಾಖಲು ಮಾಡಲಾಗುತ್ತೆ. ನಂತರ ಅದನ್ನು ಗೋವಾಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ ಭಾರತದಲ್ಲಿ ಎಲ್ಲೇ ಕೃತ್ಯಗಳು ನಡೆದ್ರೂ ಕೂಡ 0 ಎಫ್ಐಆರ್ ಮಾಡುವಂತಹ ಮುಖಾಂತರ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಈಗ ಬಿಎನ್ಎಸ್ ನಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಫ್ಐಆರ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ಸೆಕ್ಷನ್ಗಳು ಕೂಡ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ತರುವಂತದ್ದು, ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಒಂದು ಅಪಚಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗಿದೆ ಅಂತ ಹೇಳಿ ಆ ಸೆಕ್ಷನ್ಗಳು ಅಂದ್ರೆ 302, 299 ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರಲೇಬೇಕಾಗುತ್ತೆ. ಅಂದ್ರೆ ಈ ಒಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಹೀಗಾಗಿ ಸದ್ಯ ಈ ಹೈಗ್ರೌಂಡ್ಸ್ ದಾಖಲಾಗಿರುವಂತಹ ಈ ಎಫ್ಐಆರ್ ಏನಿದೆ, ನಂತರ 0 ಇದು ಮುಖಾಂತರ ಗೋವಾಗೆ ಹೋಗುತ್ತೆ. ಗೋವಾದಲ್ಲಿ ಈ ಎಲ್ಲ ಒಂದು ಪ್ರೊಸೀಜರ್ ಏನಿದೆ ಅಂದ್ರೆ ಅವರನ್ನ ಕರೆಸುವಂತದ್ದು, ನೋಟಿಸ್ ಕೊಡುವಂತಹ ಪ್ರೊಸೀಜರ್ಗಳಾಗಿರಬಹುದು, ಮತ್ತೆ ಇನ್ನಿತರ ಏನಿದೆ ಎಲ್ಲವೂ ಕೂಡ ಅಂದ್ರೆ ತನಿಖೆ ಏನಿದೆ ಅದೆಲ್ಲ ಗೋವಾ ಪೊಲೀಸರು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಅಲ್ಲಿ ವಾಯ್ಸ್ ರಿಯಲ್ ಫೂಟೇಜ್ಗಳೇನಿದೆ ಅಂದ್ರೆ ಅಂದಿನ ದಿನದ ಫೂಟೇಜ್ ಏನಿದೆ ಅದನ್ನು ಕೂಡ ಕಲೆಕ್ಟ್ ಮಾಡಿ ಅದರ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನ ಗೋವಾ ಪೊಲೀಸರು ಮಾಡಲಿದ್ದಾರೆ. ಮತ್ತು ಅದರಲ್ಲಿ ಯಾರು ಇಂಟೆನ್ಷನಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಇಷ್ಟು ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ಒಂದು ಎಫ್ಐಆರ್ ಅನ್ನ ಮಾಡಿಲ್ಲ. ಇಂದು ಎಫ್ಐಆರ್ ಅನ್ನ ಮಾಡಿ ಅದನ್ನ ಮೂವ್ ಮಾಡುವಂತಹ ಒಂದು ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ನಡೆಯಲಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ದೈವಗಳಿಗೆ ಅಪಮಾನ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ನ ನಟ ರಣಬೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಲಿವುಡ್ನ ನಟ ರಣಬೀರ್ ಸಿಂಗ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವುದು. ರಣಬೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಪ್ರಶಾಂತ್. 1ನೇ ಎಸಿಜೆಎಂ ಕೋರ್ಟ್ ಸೂಚನೆ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 196 ಧಾರ್ಮಿಕ ಭಾವನೆಗೆ ಧಕ್ಕೆ, ಬಿಎನ್ಎಸ್ 299 ಧಾರ್ಮಿಕ ಭಾವನೆ ಕೆರಳಿಸುವ ಕೃತ್ಯ, ಬಿಎನ್ಎಸ್ 302 ಧಾರ್ಮಿಕ ಭಾವನೆ ನೋಯಿಸುವುದು, ಬಿಎನ್ಎಸ್ 196, 299, 302 ಸೆಕ್ಷನ್ ಅಡಿ ಈಗ ಪ್ರಕರಣ ದಾಖಲಾಗಿದೆ. ಗೋವಾ ಕಾರ್ಯಕ್ರಮದಲ್ಲಿ ದೈವಗಳ ಕುರಿತು ಅವಹೇಳನ ಮಾಡಿತು. ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಹೇಳನವನ್ನ ಮಾಡಲಾಗಿತ್ತು. ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ನಟ ರಣಬೀರ್ ಸಿಂಗ್ ಈ ರೀತಿಯಾಗಿ ದೈವಗಳ ಕುರಿತು ಅಪಹಾಸ್ಯವನ್ನ ಮಾಡಿದ್ರು. ರಿಷಬ್ ಶೆಟ್ಟಿ ಎದುರು ದೈವಕ್ಕೆ ರಣಬೀರ್ ಅಪಮಾನ ಮಾಡಿದ್ರು. ಈ ಕುರಿತು ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಇತ್ತೀಚೆಗೆ ಒಂದು ಫಿಲ್ಮ್ ಫೆಸ್ಟಿವಲ್ ನಡೆದಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ರಣಬೀರ್ ಸಿಂಗ್ ದೈವದ ಕುರಿತು ಅಪಹಾಸ್ಯವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ?
ಎಸ್, ಈ ಹಿಂದೆ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇದರ ಬಗ್ಗೆ ಎಫ್ಐಆರ್ ಮಾಡಿ ಅಂತ ಹೇಳಿ. ಆದರೆ ಎಫ್ಐಆರ್ ಆಗಿರಲಿಲ್ಲ. ಇಂದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 0 ಎಫ್ಐಆರ್ ಮಾಡುವಂತಹ ಮುಖಾಂತರ ಇಲ್ಲಿ ಮೊದಲಿಗೆ ದಾಖಲು ಮಾಡಲಾಗುತ್ತೆ, ನಂತರ ಅದನ್ನು ಗೋವಾಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ ಭಾರತದಲ್ಲಿ ಎಲ್ಲೇ ಕೃತ್ಯಗಳು ನಡೆದ್ರೂ ಕೂಡ 0 ಎಫ್ಐಆರ್ ಮಾಡುವಂತಹ ಮುಖಾಂತರ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಈಗ BNS ನಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಫ್ಐಆರ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ಸೆಕ್ಷನ್ಗಳು ಕೂಡ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ತರುವಂತದ್ದು, ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಒಂದು ಅಪಚಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗಿದೆ ಅಂತ ಹೇಳಿ ಆ ಸೆಕ್ಷನ್ಗಳು ಅಂದ್ರೆ 302, 299 ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರಲೇಬೇಕಾಗುತ್ತೆ. ಅಂದ್ರೆ ಈ ಒಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಹೀಗಾಗಿ ಸದ್ಯ ಈ ಹೈಗ್ರೌಂಡ್ಸ್ ದಾಖಲಾಗಿರುವಂತಹ ಈ ಎಫ್ಐಆರ್ ಏನಿದೆ, ನಂತರ 0 ಇದು ಮುಖಾಂತರ ಗೋವಾಗೆ ಹೋಗುತ್ತೆ. ಗೋವಾದಲ್ಲಿ ಈ ಎಲ್ಲ ಒಂದು ಪ್ರೊಸೀಜರ್ ಏನಿದೆ ಅಂದ್ರೆ ಅವರನ್ನ ಕರೆಸುವಂತದ್ದು, ನೋಟಿಸ್ ಕೊಡುವಂತಹ ಪ್ರೊಸೀಜರ್ಗಳಾಗಿರಬಹುದು, ಮತ್ತೆ ಇನ್ನಿತರ ಏನಿದೆ ಎಲ್ಲವೂ ಕೂಡ ಅಂದ್ರೆ ತನಿಖೆ ಏನಿದೆ ಅದೆಲ್ಲ ಗೋವಾ ಪೊಲೀಸರು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಅಲ್ಲಿ ವಾಯ್ಸ್ ರಿಯಲ್ ಫೂಟೇಜ್ಗಳೇನಿದೆ ಅಂದ್ರೆ ಅಂದಿನ ದಿನದ ಫೂಟೇಜ್ ಏನಿದೆ ಅದನ್ನು ಕೂಡ ಕಲೆಕ್ಟ್ ಮಾಡಿ ಅದರ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನ ಗೋವಾ ಪೊಲೀಸರು ಮಾಡಲಿದ್ದಾರೆ. ಮತ್ತು ಅದರಲ್ಲಿ ಯಾರು ಇಂಟೆನ್ಷನಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಇಷ್ಟು ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ಒಂದು ಎಫ್ಐಆರ್ ಅನ್ನ ಮಾಡಿಲ್ಲ. ಇಂದು ಎಫ್ಐಆರ್ ಅನ್ನ ಮಾಡಿ ಅದನ್ನ ಮೂವ್ ಮಾಡುವಂತಹ ಒಂದು ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ನಡೆಯಲಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ದೈವಗಳಿಗೆ ಅಪಮಾನ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ನ ನಟ ರಣಬೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಲಿವುಡ್ನ ನಟ ರಣಬೀರ್ ಸಿಂಗ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವುದು. ರಣಬೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಪ್ರಶಾಂತ್. 1ನೇ ACGM ಕೋರ್ಟ್ ಸೂಚನೆ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ. BNS 196 ಧಾರ್ಮಿಕ ಭಾವನೆಗೆ ಧಕ್ಕೆ, BNS 299 ಧಾರ್ಮಿಕ ಭಾವನೆ ಕೆರಳಿಸುವ ಕೃತ್ಯ, BNS 302 ಧಾರ್ಮಿಕ ಭಾವನೆ ನೋಯಿಸುವುದು, BNS 196, 299, 302 ಸೆಕ್ಷನ್ ಅಡಿ ಈಗ ಪ್ರಕರಣ ದಾಖಲಾಗಿದೆ. ಗೋವಾ ಕಾರ್ಯಕ್ರಮದಲ್ಲಿ ದೈವಗಳ ಕುರಿತು ಅವಹೇಳನ ಮಾಡಿತು. ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಹೇಳನವನ್ನ ಮಾಡಲಾಗಿತ್ತು. ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ನಟ ರಣಬೀರ್ ಸಿಂಗ್ ಈ ರೀತಿಯಾಗಿ ದೈವಗಳ ಕುರಿತು ಅಪಹಾಸ್ಯವನ್ನ ಮಾಡಿದ್ರು. ರಿಷಬ್ ಶೆಟ್ಟಿ ಎದುರು ದೈವಕ್ಕೆ ರಣಬೀರ್ ಅಪಮಾನ ಮಾಡಿದ್ರು. ಈ ಕುರಿತು ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಇತ್ತೀಚೆಗೆ ಒಂದು ಫಿಲ್ಮ್ ಫೆಸ್ಟಿವಲ್ ನಡೆದಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ರಣಬೀರ್ ಸಿಂಗ್ ದೈವದ ಕುರಿತು ಅಪಹಾಸ್ಯವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಎಸ್, ಈ ಹಿಂದೆ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇದರ ಬಗ್ಗೆ ಎಫ್ಐಆರ್ ಮಾಡಿ ಅಂತ ಹೇಳಿ. ಆದರೆ ಎಫ್ಐಆರ್ ಆಗಿರಲಿಲ್ಲ. ಇಂದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 0 ಎಫ್ಐಆರ್ ಮಾಡುವಂತಹ ಮುಖಾಂತರ ಇಲ್ಲಿ ಮೊದಲಿಗೆ ದಾಖಲು ಮಾಡಲಾಗುತ್ತೆ, ನಂತರ ಅದನ್ನು ಗೋವಾಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ ಭಾರತದಲ್ಲಿ ಎಲ್ಲೇ ಕೃತ್ಯಗಳು ನಡೆದ್ರೂ ಕೂಡ 0 ಎಫ್ಐಆರ್ ಮಾಡುವಂತಹ ಮುಖಾಂತರ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಈಗ BNS ನಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಫ್ಐಆರ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ಸೆಕ್ಷನ್ಗಳು ಕೂಡ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ತರುವಂತದ್ದು, ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಒಂದು ಅಪಚಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗಿದೆ ಅಂತ ಹೇಳಿ ಆ ಸೆಕ್ಷನ್ಗಳು ಅಂದ್ರೆ 302, 299 ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರಲೇಬೇಕಾಗುತ್ತೆ. ಅಂದ್ರೆ ಈ ಒಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಹೀಗಾಗಿ ಸದ್ಯ ಈ ಹೈಗ್ರೌಂಡ್ಸ್ ದಾಖಲಾಗಿರುವಂತಹ ಈ ಎಫ್ಐಆರ್ ಏನಿದೆ, ನಂತರ 0 ಇದು ಮುಖಾಂತರ ಗೋವಾಗೆ ಹೋಗುತ್ತೆ. ಗೋವಾದಲ್ಲಿ ಈ ಎಲ್ಲ ಒಂದು ಪ್ರೊಸೀಜರ್ ಏನಿದೆ ಅಂದ್ರೆ ಅವರನ್ನ ಕರೆಸುವಂತದ್ದು, ನೋಟಿಸ್ ಕೊಡುವಂತಹ ಪ್ರೊಸೀಜರ್ಗಳಾಗಿರಬಹುದು, ಮತ್ತೆ ಇನ್ನಿತರ ಏನಿದೆ ಎಲ್ಲವೂ ಕೂಡ ಅಂದ್ರೆ ತನಿಖೆ ಏನಿದೆ ಅದೆಲ್ಲ ಗೋವಾ ಪೊಲೀಸರು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಅಲ್ಲಿ ವಾಯ್ಸ್ ರಿಯಲ್ ಫೂಟೇಜ್ಗಳೇನಿದೆ ಅಂದ್ರೆ ಅಂದಿನ ದಿನದ ಫೂಟೇಜ್ ಏನಿದೆ ಅದನ್ನು ಕೂಡ ಕಲೆಕ್ಟ್ ಮಾಡಿ ಅದರ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನ ಗೋವಾ ಪೊಲೀಸರು ಮಾಡಲಿದ್ದಾರೆ. ಮತ್ತು ಅದರಲ್ಲಿ ಯಾರು ಇಂಟೆನ್ಷನಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಇಷ್ಟು ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ಒಂದು ಎಫ್ಐಆರ್ ಅನ್ನ ಮಾಡಿಲ್ಲ. ಇಂದು ಎಫ್ಐಆರ್ ಅನ್ನ ಮಾಡಿ ಅದನ್ನ ಮೂವ್ ಮಾಡುವಂತಹ ಒಂದು ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ನಡೆಯಲಿದೆ. ಪ್ರವೀಣ್.
ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.